ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. JNC ಕುಕಿಂಗ್ ರೆಸಿಪೀಸ್ಗೆ ಸ್ವಾಗತ. ನಾನ್ ಜಯಶ್ರೀ. ನಾನು ಇವತ್ತು ಮಾಡ್ತಾ ಇರುವಂತಹ ರೆಸಿಪಿ ರಾತ್ರಿ ಉಳಿದಿರೋ ಅನ್ನದಲ್ಲಿ ಬೆಳಗಿನ ಬ್ರೇಕ್ಫಾಸ್ಟ್ಗೆ ಕ್ರಿಸ್ಪಿ ಅಂಡ್ ಟೇಸ್ಟಿಯಾಗಿ ಇನ್ಸ್ಟೆಂಟ್ ಆಗಿ ಒಂದು ದೋಸೆ ರೆಸಿಪಿ, ಹಾಗೆ ಇದ್ರ ಜೊತೆ ಕಾಂಬಿನೇಷನ್ ಆಗಿ ಆಲೂಗೆಡ್ಡೆ ಪಲ್ಯ ಎರಡೂನು ಒಟ್ಟಿಗೆ ತೋರಿಸ್ತಾ ಇದ್ದೀನಿ. ಹಾಗೆ ಈ ರೆಸಿಪಿನ ಬೆಳಿಗ್ಗೆ ಬ್ರೇಕ್ಫಾಸ್ಟ್ಗೆ ಹಾಗೆ ಮಕ್ಕಳು ಲಂಚ್ ಬಾಕ್ಸ್ಗೆ ತುಂಬಾ ಈಸಿಯಾಗಿ ಇನ್ಸ್ಟೆಂಟ್ ಆಗಿ ರುಚಿಯಾಗಿ ಮಾಡ್ಕೊಂಡ್ಬಿಡ್ಬೋದು. ನೀವು ಒಂದ್ಸಲ ಟ್ರೈ ಮಾಡಿ. ಹಾಗೆ ನನ್ನ ಚಾನಲ್ ನ ಹೊಸದಾಗಿ ಯಾರೆಲ್ಲ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮೊದಲು ನಾನಿಲ್ಲಿ ಒಂದು ಜಾರ್ ತಗೊಂಡು ಜಾರ್ಗೆ ರಾತ್ರಿ ಮಾಡಿಟ್ಕೊಂಡಿರೋದು 1 ಕಪ್ ಅನ್ನ ಹಾಕೊಳ್ತಾ ಇದ್ದೀನಿ. ನೀವು ಫ್ರೆಶ್ ಆಗಿ ಮಾಡ್ಕೊಂಡು ಉಪಯೋಗಿಸ್ಕೊಳ್ಬಹುದು. ನಾನಿಲ್ಲಿ ರಾತ್ರಿ ಉಳಿದಿರೋ ಅನ್ನನ 1 ಕಪ್ ಹಾಕೊಳ್ತಾ ಇದ್ದೀನಿ. ಹಾಗೆ ಇದಕ್ಕೆ 1 ಕಪ್ ಮೀಡಿಯಂ ರವೆ, ಉಪ್ಪಿಟ್ಟಿಗೆ ಉಪಯೋಗಿಸ್ತೀವಲ್ಲ ಆ ರವೆ ಹಾಕೊಳ್ತಾ ಇದ್ದೀನಿ. ರವೆ ಹಾಕೊಂಡು ಅದೇ ಕಪ್ ಅಳತೆಲಿ 1 ಕಪ್ ಗಟ್ಟಿ ಮೊಸರು ಹಾಕೊಳ್ತಾ ಇದ್ದೀನಿ. ಮೊಸರು ಹಾಕೊಂಡು ಅದೇ ಕಪ್ ಅಳತೆಲಿ 1/4 ಕಪ್ ನಷ್ಟು ನೀರ್ ಹಾಕೊಳ್ತಾ ಇದ್ದೀನಿ. ಇದನ್ನ ನೀರ್ ಹಾಕೊಂಡು ಇದನ್ನ ಎಷ್ಟು ನುಣ್ಣಗಾಗುತ್ತೋ ಅಷ್ಟು ನುಣ್ಣಗೆ ಗ್ರೈಂಡ್ ಮಾಡಿ ತಗೊಳ್ಳಿ. ನೋಡಿ, ಈ ತರ ನುಣ್ಣಗೆ ಗ್ರೈಂಡ್ ಮಾಡಿ ತಗೊಳ್ಬೇಕು. ನೆಕ್ಸ್ಟ್ ನಾವಿಲ್ಲಿ ಒಂದ್ ಪಾತ್ರೆಗೆ ರುಬ್ಬಿಟ್ಕೊಂಡಿರೋ ದೋಸೆ ಬ್ಯಾಟರ್ ಹಾಕೊಳ್ಳೋಣ. ದೋಸೆ ಹಿಟ್ಟನ್ನ ಹಾಕೊಂಡು ಅದೇ ಜಾರ್ಗೆ ಇನ್ನೊಂದ್ 1/4 ಕಪ್ ನಷ್ಟು ನೀರ್ ಹಾಕೊಂಡು ತೊಳೆದು ನೀರ್ ಸೇರಿಸ್ಕೊಳ್ಳೋಣ. ನೀರ್ನ ದೋಸೆ ಹಿಟ್ಟಿನ ಅದಕ್ಕೆ ನೋಡಿ ಸೇರಿಸ್ಕೊಳ್ಳಿ. ತುಂಬಾ ತೆಳುವಾಗಿ ತುಂಬಾ ಗಟ್ಟಿಯಾಗಿ ಬೇಡ, ಒಂದು ಮೀಡಿಯಂ ಅದಕ್ಕೆ ನೀರ್ ಸೇರಿಸ್ಕೊಂಡ್ರೆ ಸಾಕು. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡು ಇದನ್ನ ಒಂದ್ 2 ನಿಮಿಷನಾದ್ರೂ ಸ್ಪೂನು ಅಥವಾ ಸೌಟು ಇಲ್ಲಾಂದ್ರೆ ಈ ತರ ಸ್ಮ್ಯಾಶರ್ ಅಲ್ಲಿ ಒಂದ್ 2 ನಿಮಿಷ ಈ ತರ ಮಿಕ್ಸ್ ಮಾಡ್ಕೊಳ್ಬೇಕು. ಈ ತರ ಒಂದ್ 2 ನಿಮಿಷ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ದೋಸೆ ಕ್ರಿಸ್ಪಿ ಆಗಿ ಬರುತ್ತೆ. ಹಾಗೆ ಎಲ್ಲಿ ಕಿತ್ತು ಹೋಗೋದಿಲ್ಲ, ತುಂಬಾ ಚೆನ್ನಾಗಿ ಬರುತ್ತೆ. ಅದ್ರಿಂದ ಒಂದ್ 2 ನಿಮಿಷ ಈ ತರ ಮಿಕ್ಸ್ ಮಾಡ್ಕೊಳ್ಳಿ. 2 ನಿಮಿಷ ಮಿಕ್ಸ್ ಮಾಡ್ಕೊಂಡಿದ ನಂತರ ಒಂದ್ ಲಿಡ್ ಕ್ಲೋಸ್ ಮಾಡಿ ಒಂದ್ 10 ನಿಮಿಷ ಇದನ್ನ ನೆನೆಯಕ್ಕೆ ಇಟ್ಕೊಳ್ಳೋಣ. ಅಷ್ಟ್ರಲ್ಲಿ ಈ ಕಡೆ ಆಲೂಗೆಡ್ಡೆ ಪಲ್ಯ ಮಾಡ್ಕೊಳ್ಳೋಣ. ಆಲೂಗೆಡ್ಡೆ ಪಲ್ಯ ಮಾಡ್ಕೊಳ್ಳೋಕೆ ಸ್ಟವ್ ಮೇಲೆ ಒಂದ್ ಬಾಣ್ಲಿ ಇಟ್ಕೊಂಡು ಬಾಣ್ಲಿ ಬಿಸಿ ಆದ್ಮೇಲೆ ಒಂದ್ 2 ಸ್ಪೂನ್ ಎಣ್ಣೆ ಹಾಕೊಳ್ತಾ ಇದ್ದೀನಿ. ಎಣ್ಣೆ ಬಿಸಿ ಆದ್ಮೇಲೆ ಒಂದ್ ಅರ್ಧ ಟೇಬಲ್ ಸ್ಪೂನ್ ಸಾಸಿವೆ, 1/4 ಟೇಬಲ್ ಸ್ಪೂನ್ ಜೀರಿಗೆ, ಸ್ವಲ್ಪ ಹಿಂಗು, 1 ಟೇಬಲ್ ಸ್ಪೂನ್ ಕಡಲೆಬೇಳೆ, 1 ಟೇಬಲ್ ಸ್ಪೂನ್ ಉದ್ದಿನ ಬೇಳೆ, ಇದಿಷ್ಟು ಹಾಕೊಂಡು ಕಡಲೆಬೇಳೆ ಉದ್ದಿನ ಬೇಳೆ ಕಲರ್ ಚೇಂಜ್ ಆಗೋವರೆಗೂ ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು. ಮೀಡಿಯಂ ಟು ಲೋ ಫ್ಲೇಮ್ ನಲ್ಲಿ ಇಟ್ಕೊಂಡು ಇದನ್ನ ಲೈಟ್ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳಿ. ಫ್ರೈ ಮಾಡ್ಕೊಂಡಿದ ನಂತರ ಇದಕ್ಕೆ ಕಟ್ ಮಾಡಿರೋದು ಒಂದ್ 4 ಹಸಿಮೆಣಸಿನಕಾಯಿ ಹಾಗೆ ಒಂದ್ 2 ಮೀಡಿಯಂ ಸೈಜ್ ಈರುಳ್ಳಿನ ಕಟ್ ಮಾಡ್ಕೊಂಡು ಸೇರಿಸ್ಕೊಳ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ಒಂದ್ 1/4 ಟೀ ಸ್ಪೂನ್ ಅರಿಶಿನ, ಇದಿಷ್ಟು ಹಾಕೊಂಡು ಈರುಳ್ಳಿ ಲೈಟ್ ಆಗಿ ಕಲರ್ ಚೇಂಜ್ ಆಗೋವರೆಗೂ ಇದನ್ನ ಫ್ರೈ ಮಾಡ್ಕೊಳ್ಳಿ. ತುಂಬಾ ಈರುಳ್ಳಿ ಫ್ರೈ ಆಗೋದೇನ್ ಬೇಡ, ಸ್ವಲ್ಪ ಲೈಟ್ ಆಗಿ ಕಲರ್ ಚೇಂಜ್ ಆದ್ರೆ ಸಾಕು. ಆಲೂಗೆಡ್ಡೆ ಪಲ್ಯದಲ್ಲಿ ಈರುಳ್ಳಿ ಕ್ರಂಚಿ ಆಗಿ ಸಿಗ್ತಾ ಇದ್ರೆ ತುಂಬಾ ಚೆನ್ನಾಗಿರುತ್ತೆ. ಅದರಿಂದ ಈರುಳ್ಳಿನ ತುಂಬಾ ಫ್ರೈ ಮಾಡ್ಕೊಳ್ಳೋದು ಬೇಡ, ಲೈಟ್ ಆಗಿ ಫ್ರೈ ಮಾಡ್ಕೊಂಡು ಸ್ವಲ್ಪ ಕರಿಬೇವು ಹಾಕೊಂಡು ಒಂದ್ಸಲ ಫ್ರೈ ಮಾಡ್ಕೊಂಡು ಇದಕ್ಕೆ ಒಂದ್ 1/4 ಕಪ್ ನಷ್ಟು ನೀರ್ ಸೇರಿಸ್ಕೊಳ್ತಾ ಇದ್ದೀನಿ. ನೀರ್ ಹಾಕೊಳ್ಳೋದ್ರಿಂದ ಆಲೂಗೆಡ್ಡೆ ಪಲ್ಯ ಒಂಥರ ಗ್ರೇವಿ ತರ ಸಾಫ್ಟ್ ಆಗಿ ತಿನ್ನಕ್ ತುಂಬಾ ಚೆನ್ನಾಗಿರುತ್ತೆ. ಅದರಿಂದ ಒಂದ್ ಅರ್ಧ ಕಪ್ ಅಷ್ಟು ನೀರ್ ಸೇರಿಸ್ಕೊಳ್ಳಿ. ನೀರ್ ಸೇರಿಸ್ಕೊಂಡು ಒಂದ್ಸಲ ಮಿಕ್ಸ್ ಮಾಡ್ಕೊಂಡು ಮೊದ್ಲೇ ಬೇಯಿಸಿ ಸಿಪ್ಪೆ ತೆಗೆದಿಟ್ಕೊಂಡಿರೋ ಆಲೂಗೆಡ್ಡೆನ ಈ ತರ ಕೈಯಲ್ಲೇ ಸ್ಮ್ಯಾಶ್ ಮಾಡಿ ಹಾಕೊಳ್ತಾ ಇದ್ದೀನಿ. ಎಲ್ಲಾ ಆಲೂಗೆಡ್ಡೆನು ಇದೇ ತರ ಸ್ಮ್ಯಾಶ್ ಮಾಡಿ ಹಾಕೊಂಡು ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಂಡು ಕೊನೆಯಲ್ಲಿ ಕಟ್ ಮಾಡಿ ಇಟ್ಕೊಂಡಿರೋ ಕೊತ್ತಂಬರಿ ಸೊಪ್ಪು ಹಾಕೊಂಡು ಕೊನೆಯಲ್ಲಿ ಒಂದ್ಸಲ ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ಸೂಪರ್ ಆಗಿರೋ ಆಲೂಗೆಡ್ಡೆ ಪಲ್ಯ ರೆಡಿ ಆಗ್ಬಿಡುತ್ತೆ. ನೆಕ್ಸ್ಟ್ ಈ ಕಡೆ ದೋಸೆ ಹಿಟ್ಟನ್ನ ರೆಡಿ ಮಾಡಿ ನೆನೆಯಕ್ಕೆ ಇಟ್ಕೊಂಡಿದ್ವಲ್ಲ, ಅದನ್ನು ಪರ್ಫೆಕ್ಟ್ ಆಗಿ ನೆಂದು ರೆಡಿ ಆಗಿದೆ. ಇವಾಗ ದೋಸೆ ಹಾಕೊಳ್ಳೋಣ. ದೋಸೆ ಹಾಕೊಳ್ಳೋದಿಕ್ಕೆ ಸ್ಟವ್ ಮೇಲೆ ಒಂದ್ ತವ ಇಟ್ಕೊಂಡು ತವ ಬಿಸಿ ಆದ್ಮೇಲೆ ಒಂದ್ 2 ಸೌಟು ದೋಸೆ ಬ್ಯಾಟರ್ ಹಾಕೊಂಡು ನಿಮ್ಗೆ ಎಷ್ಟು ತೆಳುವಾಗಿ ಬೇಕೋ ಅಷ್ಟು ತೆಳುವಾಗಿ ಈ ತರ ಸೌಟಲ್ಲಿ ಬಳಕೊಳ್ಳಿ. ತುಂಬಾ ತೆಳುವಾಗಿ ಬರುತ್ತೆ, ಕ್ರಿಸ್ಪಿಯಾಗೂ ಬರುತ್ತೆ. ಹಾಗೆ ಹೀಗೆ ಕ್ರಿಸ್ಪಿಯಾಗಿ ಬೇಡ ಅನ್ನೋರು ಸೆಟ್ ದೋಸೆ ತರ ಚಿಕ್ಕದಾಗಿನೂ ಹಾಕೊಳ್ಬಹುದು, ಅದು ತುಂಬಾ ಚೆನ್ನಾಗಿರುತ್ತೆ. ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ದೋಸೆ ಹಾಕೊಂಡು ರೆಡಿ ಮಾಡಿ ತಗೊಳ್ಳಿ. ಈ ರೆಸಿಪಿನ 3 in 1 ರೆಸಿಪಿ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಬೆಳಗಿನ ಬ್ರೇಕ್ಫಾಸ್ಟ್ಗೂ ಆಗುತ್ತೆ, ಹಾಗೆ ಮಕ್ಕಳು ಲಂಚ್ ಬಾಕ್ಸ್ಗೂ ಕೂಡ ಆಗುತ್ತೆ, ಹಾಗೆ ಅನ್ನ ವೇಸ್ಟ್ ಆಗುತ್ತೆ ಅನ್ನೋ ಚಿಂತೆನೂ ಇರಲ್ಲ. ಹಾಗೆ ನೀವು ಈ ರೆಸಿಪಿನ ಟ್ರೈ ಮಾಡಿ ದೋಸೆ ಹೇಗ್ ಬಂತು ಅಂತ ಕಮೆಂಟ್ ಮಾಡಿ, ಆಯ್ತಾ? ನೋಡಿದ್ರಲ್ಲ ಫ್ರೆಂಡ್, ಇವತ್ ನಾನು ಮಾಡಿರೋ ದೋಸೆ ವಿತ್ ಆಲೂಗೆಡ್ಡೆ ಪಲ್ಯ ರೆಸಿಪಿ. ಈ 2 ರೆಸಿಪಿ ನಿಮ್ಗೆ ಇಷ್ಟ ಆಯ್ತು ಅನ್ಕೊಳ್ತೀನಿ. ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಹಾಗೆ ಈ ವಿಡಿಯೋನ ನಿಮ್ ಫ್ಯಾಮಿಲಿ ಅಂಡ್ ಫ್ರೆಂಡ್ಸ್ಗೆ ಶೇರ್ ಮಾಡಿ.
ಈ ವಿಡಿಯೋ ನೋಡಿದ್ದಕ್ಕೆ ಎಲ್ರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಇದೇ ತರ ಮತ್ತೊಂದು ರೆಸಿಪಿ ವಿಡಿಯೋ ಜೊತೆ ಸಿಗೋಣ. ಟೇಕ್ ಕೇರ್. ಬಾಯ್.